ಬ್ರ್ಯಾಂಡ್ ನ್ಯೂ ಕಾರ್ ಇದು. ಎಕ್ಸ್ಟ್ರೀಮ್ ಮಳೆ ಬರ್ಲಿತ್ತದ. ವಿಸಿಬಿಲಿಟಿ ಅಂದ್ರೆ ಆಲ್ಮೋಸ್ಟ್ 10% ಅಷ್ಟೇ ಅದ. ಇದು ನೋಡ್ರಿ ಮ್ಯಾಕ್ಸಿಮಮ್ ಸ್ಪೀಡ್ ಈ ಕಾರಿಂದ 80 ಕಿಲೋಮೀಟರ್ ಓಡಿಸ್ಬೇಕು ನೀವು. 80 ಮೇಲೆ ದಾಟೋದಿಲ್ಲ, ಬೇಕಾದ ಮಾಡ್ರಿ. ಫುಲ್ ಸೇಫ್ ಡ್ರೈವ್. ಹಾಂ, ಫುಲ್ ಸೇಫ್ ಡ್ರೈವ್, ಏನು ಮಾಡೋಕ್ಕಾಗಲ್ಲ. ನಾವು ಫಸ್ಟ್ ಟೈಮ್ ನಾನು ಡ್ರೈವ್ ಮಾಡೋದಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಆ್ಯಂಡ್ ಶ್ರೀಧರ್ ಅವ್ರು ಇಬ್ಬರಿಗೂ ಗಾಡಿ ಅರೇಂಜ್ ಮಾಡಿಕೊಟ್ಟಿದ್ದಕ್ಕೆ. ಸೊ ಗಾಡಿಯಾಗ ಮಲ್ಕೊಂಡಾರ, ಹೀಗಾಗಿ ಭಾಳ ಜೋರು ಮಾತಾಡೋಕೆ ಹಂಗಿಲ್ಲ. ಮುಂದೆ ಮಾರ್ನಿಂಗ್ ಸಿಗೋಣಂತ. ಈಗ ಏನು ತೋರ್ಸೋಂಗಿಲ್ಲ, ಮಾರ್ನಿಂಗ್ ತೋರಿಸಿನಂತ. ಯಾವ ಗಾಡಿಯಾಗ ಬಂದೀನಿ, ಏನು ಬಂದೀನಿ, ಎಷ್ಟು ಗಂಟೆಗೆ ಬಿಟ್ಟೆ ಎಲ್ಲ ತೋರಿಸ್ತೀನಿ. ಟೈಮ್ ನೋಡ್ಬೋದಲ್ಲಿ. ರೆಡಿ ಟೈಮ್ ಒಂದು 5 ಗಂಟೆ ಆಗತೈತಿ. ಫುಲ್ ನೈಟ್ ಡ್ರೈವ್ ಮಾಡೀವಿ. ಮಳೆ ಒಂದು ಹೊಡೆದೈತೆ. ಲಚ್ಚಿ ನೋಡೋಣ, ಮುಂಜಾನೆ ಕಂಟಿನ್ಯೂ ಮಾಡೋಣ. ವಿ ರೀಚ್ಡ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟೆಂಪಲ್ ಅರೌಂಡ್ 5:50. ಗುಡ್ ಮಾರ್ನಿಂಗ್ ಭಯ್ಯ. ನೀವು ಹೆಂಗಂತಂದ್ರೆ ಇವನು ಕಟ್ಟೆ ಬಿಡ್ತಿದ್ನೆ ಗಿಫ್ಟು. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಟು ವೈಡಿ ಸ್ವಾದಿ ಹೊಸ ಲಾಗಿಗೆ ಸ್ವಾಗತ. ಸೊ ಇವತ್ತು ಬ್ಯಾಕ್ಗ್ರೌಂಡ್ನಾಗ ಇಲ್ಲಿ ತೃಪ್ತಿ ಉಪಹಾರ ಅಂತದ. ಇದು ಎಲ್ಲಿ ಅಂತಂದ್ರೆ ನಾವು ಇವತ್ತು ಧರ್ಮಸ್ಥಳಕ್ಕೆ ಬಂದೀವಿ. ನಾನು ನಮ್ಮ ಫ್ರೆಂಡ್ ಅವ್ರ ಫಾದರ್ 3 ಮಂದಿ ಆಲ್ಮೋಸ್ಟ್ ಬೆಂಗಳೂರಿಂದ ಫುಲ್ ಒಂದು ನೈಟ್ ಜರ್ನಿ ಮಾಡಿ ಬಂದಾತು. ಅರೌಂಡ್ 5:30 ತನಕ ರೀಚ್ ಆಗಿದ್ವಿ. ಸೊ ಬಂದ ದರ್ಶನ ಎಲ್ಲ ಮಾಡಿ ಈಗ ವಾಪಸ್ ರೂಮ್ಗೆ ಹೋಗಿ ಚೆಕ್ಔಟ್ ಮಾಡಿ ಅಲ್ಲಿಂದ ಸೌತಡ್ಕ ಆ್ಯಂಡ್ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ವಿ. ಯಾರೇ ಹೊಸ ನೋಡಿತೀರಿ ಲಾಗ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಎಲ್ಲೋ ಬೋರ್ಡ್ ಗಾಡಿ ಓಡಿಸೋರ್ಗಂತೂ ನೆಕ್ಸ್ಟ್ ಲೆವೆಲ್ ಡ್ರೈವರ್ದು ಎಕ್ಸ್ಪರ್ಟ್ ಇರಬೇಕು. ಬಿಕಾಸ್ ಅಷ್ಟು ಈಸಿ ಇಲ್ಲೇ ಇಲ್ಲ ಫಸ್ಟ್ ಆಫ್ ಆಲ್ ಅದು ಗಾಡಿ ಓಡಿಸೋದು. ಬಿಕಾಸ್ ನಾನು ಇವತ್ತು ಎಲ್ಲೋ ಬೋರ್ಡ್ ಗಾಡಿ ತೊಗೊಂಡು ಬಂದೀವಿ ನಮ್ಮ ಕಸಿನಿಂದ. ಆ್ಯಂಡ್ ಓನ್ಲಿ 80 km/h ಸ್ಪೀಡ್ ಅದ ಅದು. ಅಷ್ಟೇ ಮ್ಯಾಕ್ಸಿಮಮ್ ಅಷ್ಟೇ ಓಡಿಸ್ಬೋದು ನೀವು. ಸೊ ಹೆಂಗೋ ಡ್ರೈವ್ ಮಾಡ್ಕೊಂಡು ವಾಪಸ್ ಬಂದು ರೀಚ್ ಆಗಿವಿ. ನೋಡ್ರಿ ಫುಲ್ ಧರ್ಮಸ್ಥಳ ಖಾಲಿ ಆಗಿಬಿಟ್ಟದೆ. ಎಲ್ಲ ಖಾಲಿ ಹೊಡಿಲಿಕ್ಕದ, ಜನನೇ ಇಲ್ಲ. ಸೊ ಒಳ್ಳೆ ದರ್ಶನ ಆಯ್ತು ಆರಾಮಾಗಿ. ಈಗ ವಾಪಸ್ ಇದೇ ರೂಮ್ನಾಗ ಸ್ಟೇ ಮಾಡೀವಿ ಇವತ್ತು. ಹೋಗಿ ವಾಪಸ್ ಅಲ್ಲಿಂದ ರೆಡಿಯಾಗಿ ಮತ್ತೆ ಬರೋಣ ಅಂತ ಇದ್ದಾರೆ. ಹೊಸದಿಂದ ಒಂದು 15 km ಇರುವಂಥ ಸೌತಡ್ಕ ಬಂದೀವಿ. ಇಲ್ಲಿ ನೋಡ್ಬೋದು. ನಾನು ಯಾವಾಗಲೂ ಬಂದಿರಲೇ ಇಲ್ಲ ಇಲ್ಲಿ. ಎವ್ರಿ ಟೈಮ್ ಧರ್ಮಸ್ಥಳ ಕಡೆ ಬಂದು ಹೋಗ್ತಿದ್ವಿ. ಆದರೆ ಈ ಸಲ ಸೌತಡ್ಕ ಭೇಟಿ ಆಗೋಣ, ಮಹಾಗಣಪತಿ ದರ್ಶನ ಮಾಡೋಣ ಅಂದ್ಕೊಂಡು ಬಂದಾಗ್ಯದ. ಆಮೇಲೆ ಯಾರ್ಯಾರು ಸೌತಡ್ಕ ನೋಡಿರಿ ಕಮೆಂಟ್ ಹಾಕಿರಿ. ನಿಮಗೇನು ಇದೇನು ಸ್ಟೋರಿ ಅಂತ ಗೊತ್ತಿದ್ರೆ ಸಂಕ್ಷಿಪ್ತವಾಗಿ ಕಮೆಂಟಲ್ಲಿ ಹೇಳ್ರಿ. ಇಲ್ಲ ಅಂತಾರೆ ಏನಾರ ಡೀಟೇಲ್ಸ್ ಇದ್ರೆ ಕಳಿಸ್ರಿ ನನಗೆ. ಬಿಕಾಸ್ ನನಗೆ ಇಲ್ಲಿ ಇದೇನಾದರೂ ಸ್ಟೋರಿ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಬಿಕಾಸ್ ಹಾಫ್ ನಾಲೆಜ್ ಶೇರ್ ಮಾಡೋದು ಬೇಡ ಅಂತೇಳಿ ಮಾಡಿಲ್ಲ. ಇನ್ನೂ ಗಂಟೆಯೆಲ್ಲ ಕಟ್ಬೋದಂತೆ. ಗಂಟೆಯೆಲ್ಲ ಕಟ್ಟಿ ಬಿಟ್ಕೊಂಡು ಹೋಗ್ತಾರೆ ಗಣಪತಿಗೆ. ಇಲ್ಲಿ ಎಂಟ್ರೆನ್ಸಿಗೆ ಬಂದ್ಕೊಳ್ಳೋಣ ನೋಡ್ಬೋದು ಸೇವಾ ಕೌಂಟರ್ಗಳದೆಲ್ಲ. ಸೊ ಎಲ್ಲ ಕಡೆ ಇಲ್ಲೆಲ್ಲ ಕ್ಯಾಶ್ ಪ್ರಿಫರ್ ಮಾಡ್ತಾರೆ ಆಲ್ಮೋಸ್ಟ್. ನೋಡ್ಬೋದು ಅಲ್ಲಿ ಕ್ಯಾಶ್ ಓನ್ಲಿ ಕ್ಯಾಶ್ ಓನ್ಲಿ. ಆ್ಯಂಡ್ ಕೆಲವೊಂದು ಕಡೆ ಆನ್ಲೈನ್ ಟ್ರಾನ್ಸಾಕ್ಷನ್ ಅದ, ಬಟ್ ನಾಟ್ ಶೋರ್. ಬಟ್ ಕ್ಯಾಶ್ ಇಟ್ಕೊಂಡು ಬರ್ರಿ. ಏನು ಸೇವಾ ಅದೆಲ್ಲ ಮಾಡ್ಸಂಗಿದ್ರೆ ಕಂಪಲ್ಸರಿ ಕ್ಯಾಶ್ ಬೇಕೇ ಬೇಕು. ಸೊ ದೇವಸ್ಥಾನ ಒಳಗೆ ನೋಡ್ಬೋದು ಎಲ್ಲ ಜನ ಮಸ್ತ್ ಎಲ್ಲ ಕಡೆ ಗಂಟೆ ಕಟ್ಟಾರ. ನೀವೇನಾದರೂ ಬಂದರೆ ಇಲ್ಲಿ ಬೇಡ್ಕೊಂಡು ಗಂಟೆ ಕಟ್ಟರೆ ನಿಮ್ಮ ಕೆಲಸ ಆಗೋದಂತಲ್ಲೇ ಡೌಟೇ ಇಲ್ಲ. ಸೊ ಎಲ್ಲರೂ ಇಲ್ಲಿಂದ ನಮಸ್ಕಾರ ಮಾಡಿಬಿಡಿ. ಬಿಕಾಸ್ ಜೋರಾಗಿ ಮಾತಾಡೋಕೆ ಆಗ್ತಿಲ್ಲ. ಫುಲ್ ಶಾಂತ ಆಗಿದೆ ಎಲ್ಲ ಕಡೆ. ದೇವಸ್ಥಾನ ಒಳಗಡೆ ಬಂದರೆ ರೈಟ್ ಸೈಡ್ಗೆ ಪ್ರಸಾದ ಸಿಗುತ್ತೆ. ಇಲ್ಲಿ ಬಂದು ಪ್ರಸಾದ ತೊಗೊಳ್ರಿ, ಆರಾಮಾಗಿ ಕುತ್ಕೋಬೋದು. ಇಲ್ಲಿ ಫುಲ್ ಜನ. ನಾವು ಇವತ್ತು ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಸುಬ್ರಹ್ಮಣ್ಯ ಹೋಗೋರಿದ್ದೀವಿ. ಸೊ ಲೆಟ್ಸ್ ಗೋ ಹೋಗೋಣ. ಈ ಎಷ್ಟಾರಾಮದ ಅಂದ್ರೆ ಫುಲ್ ಪೀಸ್ ಆಗ್ಯದ. ಸ್ಪೆಷಲಿ ಉತ್ತರ ಕರ್ನಾಟಕದವ್ರ ಕಡೆ ಬಂದ್ರಿ ಅಂದ್ರೆ ಇನ್ನೂ ಚಲೋ ಅನ್ನಿಸ್ತದ. ದೇವಸ್ಥಾನದಾಗ ಶಾಂತವಾಗಿ ಪ್ರಶಾಂತವಾಗಿ ಎಲ್ಲ ಕ್ಲೀನ್ ವೆಲ್ ಮೇಂಟೈನ್ಡ್ ಅದ. ಎಲ್ಲ ಕಡೆ ಡಸ್ಟ್ಬಿನ್ ಇಟ್ಟಿದ್ದಾರೆ. ನೈಸ್, ಚಲೋ ಅನ್ನಿಸ್ತು ಬಂದು. ಗುಡಿಗೆ ಬಂದವ್ರೆ ಇಲ್ಲೇ ಗುಡಿ ಮುಂದೆ ಕಾರ್ ಪಾರ್ಕ್ ಮಾಡ್ಲಿಕ್ಕೆ ಆಪ್ಷನ್ ಅದ. ಬೈಕ್ ಮೇಲೆ ಬಂದ್ರೆ ಬೈಕು ಪಾರ್ಕ್ ಮಾಡ್ಬೋದು. ಬಟ್ ಟೆಂಪಲ್ ಒಳಗೇನಿಲ್ಲ, ಟೆಂಪಲ್ ಇರೋದು ಹೊರಗಡೆ. ಬಿಕಾಸ್ ಗಣಪತಿಗೇನೋ ಇಚ್ಛೆ ಆಯ್ತಂತ ಕಟ್ಟಿದ್ರೆ 24 hours ಗುಡಿ ಕಟ್ಟಬೇಕು ಅಂಥೇಳಿ. ಗುಡಿ ಅಂದರೆ ಮೇಲ್ಗಡೆ ಎಲ್ಲ, ಬಟ್ ಅದು ಆಗಿಲ್ಲ. ಹೀಗಾಗಿ ಅದು ಹಾಗೆ ಬೈಲ ಒಳಗೇ ನೀವು ಗಣಪತಿನ ನೋಡ್ಬೋದು. ಮಳೆ ಬಂದರೂ ಹಾಗೆ ಪೂಜೆ ಮಾಡ್ತಿರ್ತಾರೆ ಅಲ್ಲಿ. ಸೊ ಓವರಾಲ್ ಚಲೋ ಇತ್ತು. ಮಹಾಗಣಪತಿ ದರ್ಶನ ಆಯಿತು. ಆಮೇಲೆ ನಾನು ನಮ್ಮ ಸಂದೀಪಂದ ಕ್ಯಾಬ್ ಇಸ್ಕೊಂಡು ಬಂದೀನಿ. ಸೊ ಕ್ಯಾಬ್ ಓಡಿಸು ಇಟ್ಸ್ ನಾಟ್ ಎಟ್ ಆಲ್ ಈಸಿ ಟಾಸ್ಕ್. ಬಿಕಾಸ್ ಕ್ಯಾಬದ್ದು ಸ್ಪೀಡ್
ಮ್ಯಾಕ್ಸಿಮಮ್ 80 km/h ಅದ. ಬಟ್ ಒಂದು ಅಡ್ವಾಂಟೇಜ್ ಏನಂತಂದ್ರೆ CNG ಅದ. ಹೀಗಾಗಿ ಸಮ್ಹೌ ವಿ ಆರ್ ಮ್ಯಾನೇಜಿಂಗ್. ಸೊ ಯಾರ್ಯಾರು ಕ್ಯಾಬ್ ಸರ್ವಿಸ್ ಬೇಕಾಗಿತ್ತಂದ್ರೆ ದಯವಿಟ್ಟು ನಮ್ಮ ಸಂದೀಪನ ಕಾಂಟ್ಯಾಕ್ಟ್ ಮಾಡಿರಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಅವ್ರು ಕ್ಯಾಬ್ ಸರ್ವಿಸ್ ಕೊಡ್ತಾರೆ ಬೆಂಗಳೂರಿನಾಗ. ಎಲ್ಲಿ ಸರೌಂಡಿಂಗ್ ಹೋಗಂಗಿತ್ತಂದ್ರೆ ಕಾರ್ಪೊರೇಟ್ ನಾವು ಅಟ್ಯಾಚ್ ಮಾಡ್ತಾರೆ. ಅದಲ್ಲದೆ ನೀವು ಯಾರು ಟೂರ್ ಹೋಗೋರಿದ್ರಿ ಮಾಡೋರಿದ್ರಿ ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಒಂದು ಡೀಟೇಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸಂದೀಪ್, ಬಿಕಾಸ್ ನಾವು ಕಾರ್ ಕೊಟ್ಟಿದ್ದಕ್ಕೆ ಇವತ್ತು ನಮ್ದು ಎಲ್ಲ ದರ್ಶನ ಆಗ್ಲಿಕ್ಕತ್ತದ. ಸೊ ಲೆಟ್ಸ್ ಗೋ, ಬರ್ರಿ ಹೋಗೋಣ ಇಲ್ಲಿಂದ. ಮುಂದೆ ನೆಕ್ಸ್ಟು ಕುಕ್ಕೆ ಹೋಗಬೇಕು. ಕುಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಅಲ್ಲೆಷ್ಟು ಹೊತ್ತಾಗುತ್ತೋ ಗೊತ್ತಿಲ್ಲ. ಈಗ ಟೈಮ್ ಆಲ್ರೆಡಿ 12 ಗಂಟೆ ಆಗ್ಲಿತ್ತದ. ನೋಡೋಣ ಬನ್ನಿ. ದಿಸ್ ಈಸ್ ಥರ್ಡ್ ಫೀಲಿಂಗ್ ಆ್ಯಕ್ಚುಲಿ. ಕಂಪೇರಿಂಗ್ ಟು ಡೀಸೆಲ್ ಕಂಪೇರ್ ಮಾಡಿದರೆ ಇದೇ ಜಾಸ್ತಿ ಅಫೋರ್ಡಬಲ್ ಅನಿಸುತ್ತೆ. ಬಟ್ ಜಾಸ್ತಿ ಕೆ ಜಿ ಹಿಡಿಯಂಗಿಲ್ಲ ಅಲ್ವಾ ಬ್ರೋ? ಹಾಂ. ಸೊ ಹಿಂಗಾಗಿ 89 ರೂಪೀಸು 85 ರೂಪೀಸ್ ಹಿಂಗೆಲ್ಲ ಇದೆ. ಬಟ್ ಕಂಪೇರಿಂಗ್ ಟು ಡೀಸೆಲ್ ಇದು ಓಕೆ ಅಫೋರ್ಡಬಲ್ ಇದೆ. ಬಟ್ ಜಾಸ್ತಿ ಟ್ಯಾಂಕ್ ಸೈಜ್ ಇದ್ರೆ ಇನ್ನೂ ಒಳ್ಳೆ ಆಗ್ತಿತ್ತು. ಒಂದು 25 ಲೀಟ್ರ್ ಹಿಂಗೆ 25 kg ಹಂಗೇನೇ ಇದ್ರೆ ಇದು 10ರಿಂದ 12 1200 ರೂಪಾಯಿ ಇಲ್ಲಿವರೆಗೂ ಬಂದಿದ್ವಿ ಟೋಟಲಾಗಿ. ಇನ್ನೂ ಓಡುತ್ತೆ. ಆಲ್ಮೋಸ್ಟ್ 350 ಓಡಿಸ್ಬಿಟ್ಟಿದ್ದೀವ. 350 ಕಿಲೋಮೀಟರ್ಸ್ ಓಡಿಸ್ಬಿಟ್ಟಿದ್ದೀವಿ. ಹಾಂ, 350 ಮೇಲೆ ಹೋಯ್ತು. ಇನ್ನೂ ವಾಪಸ್ ಹೋಗುತ್ತಾನ ಇನ್ನೊಂದು 200-300 ಕಿಲೋಮೀಟ್ರ್ ಆಗ್ತದೆ. ಮೀನ್ಸ್ ಆಲ್ಮೋಸ್ಟ್ 550-600 ಆಗ್ಬೋದು. ಲೆಟ್ಸ್ ಸಿ 600 ಕಿಲೋಮೀಟ್ರಿಗೆ ಎಷ್ಟು ಸಲ CNG ಹಾಕ್ತೀವಿ ಅಂತ ಹೇಳಿ. ಬಟ್ ನಾವು ಸುಮ್ಮನೆ ಬ್ಯಾಕಪ್ ಅಂತ ಒಂದು 1100 ರೂಪಾಯಿದು ಪೆಟ್ರೋಲ್ ಇಟ್ಟಿವಿ. ನೋಡೋಣ ಹೆಂಗಾಗುತ್ತೆ. ರೀಚ್ಡ್ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ. ಸೊ ಯಾರಾದರೂ ಏನಾದರೂ ಹರಕೆ ಎಲ್ಲ ಹತ್ಕೊಂಡಿದ್ರೆ ಬೇಡ್ಕೊಂಡಿದ್ರೆ ಇಲ್ಲಿ ಇದೇನು ಸ್ಟೋರ್ ಅದಲ್ಲ ಟೆಂಪಲ್ ಪಕ್ಕದಲ್ಲೇ, ಇಲ್ಲಿ ಬಂದು ಎಲ್ಲ ನೀವು ಸ್ಕಿನ್ ಎಲರ್ಜಿ ಇದ್ದರೆ ಅಥವಾ ಮತ್ತು ಏನಾದರೂ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ಬಂದು ಇಲ್ಲೆಲ್ಲ ತೊಗೊಂಡು ಬೇಡ್ಕೊಂಡು ಅಲ್ಲಿ ಹೋಗಿ ಹುಂಡಿ ಒಳಗಡೆ ಹಾಕಿದರೆ ಆದಷ್ಟು ಬೇಗನೆ ಹುಷಾರಾಗುತ್ತಂತ ಒಂದು ಪ್ರತೀತಿ ಮುಂಚೆಯಿಂದನೇ ಎಲ್ಲರಿಗೂ ಗೊತ್ತಿರೋವಂಥದ್ದು. ನಾವು ಒಂದು ತೊಗೊಂಡ ಹೀಗಿದೆ. ಸೊ ಬರ್ರಿ ಹೋಗೋಣ, ಹೋಗಿ ದರ್ಶನ ಮಾಡಿ ವಾಪಸ್ ಸಿಗೋಣ ಅಂತ. ಬಿಕಾಸ್ ಫುಲ್ ಸೆಕಿ ಹೊಡಿಲಿಕ್ಕೆ ಟೈಮ್ ಬಂದು ಆಲ್ಮೋಸ್ಟ್ 1 ಗಂಟೆ 10 ನಿಮಿಷ. ಸೊ ಮಳೆ ಬರೋ ಎಲ್ಲ ವಾತಾವರಣ ಇದೆ. ನೋಡೋಣ ಬನ್ನಿ ದರ್ಶನ ಮಾಡ್ಬೋಣ ಮೊದಲು. ಸೊ ಫೈನಲಿ ದರ್ಶನ ಆದಮೇಲೆ ಊಟದ ಕಾರ್ಯಕ್ರಮ. ಒಳಗಡೆ ಊಟಕ್ಕೆ ಅರೇಂಜ್ ಮಾಡ್ಯಾರ ಎಲ್ಲರೂ. ಸೊ ಅದಕ್ಕೆ ಇಲ್ಲಿ ಊಟ ಮಾಡಿ ಹೊರಗಡೆ ಸಿಗೋಣ. ದರ್ಶನ ಎಲ್ಲ ಆಯಿತು. ಸೊ ನಮ್ಮ ನವೀನ್ ಬ್ರೋ ಅವ್ರ ಪುಣ್ಯದಿಂದ VIP ಟಿಕೆಟ್ಸ್ ಇಸ್ಕೊಂಡು ಬಂದಿದ್ರು. ಹೀಗಾಗಿ VIP ಎಂಟ್ರಿ ಒಳಗೆ ಹೋಗಿ ದರ್ಶನ ಎಲ್ಲ ಲಗು ಮಾಡಿ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಒಳ್ಳೆ ಊಟ ಮಾಡಿ. ಹೆಂಗಿತ್ತು ಅಂಕಲ್ ಊಟ? VIP ಊಟ ಚೆನ್ನಾಗಿತ್ತು ಅಂಕಲ್? ಹಾಂ, ಸೂಪರ್ ಆಗಿತ್ತಾ? ಸೊ ಅಂಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿದ್ದರು ಮುಂಚೆ, ನವೀನ್ ಬ್ರದರ್ ಅವ್ರ ಫಾದರ್ ಅವರು. ಸೊ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿದ್ದರು, ಈಗೂ ರಿಟೈರ್ಡ್ ಆಗಿದ್ದಾರೆ. ಹೆಂಗೆ ಅನಿಸ್ತದೆ ಅಂಕಲ್ ರಿಟೈರ್ಮೆಂಟ್ ಲೈಫು? ಸೂಪರ್ ಆಗಿದೆ. ಸರಿಯಾಗಿ ಪ್ಲಾನ್ ಮಾಡ್ಕೊಂಡ್ರೆ ಸರಿಯಾಗಿರ್ತದೆ ಅಲ್ವಾ? ಫಸ್ಟಿಂದ ಪ್ಲಾನ್ ಮಾಡಿಲ್ಲ ಅಂದರೆ ಕಷ್ಟ. ಸೊ ನೋಡಿರಿ, ಒಂದೇ ಮಾತಲ್ಲೇ ಹೇಳಿದರು ಎಲ್ಲನೂ ಪ್ರೀ ಪ್ಲ್ಯಾನ್ಡ್ ಆಗಿರ್ರಿ ಅಂತ. ಓಕೆ, ಸೊ ಈಗ ಇಲ್ಲಿಂದ ಹೊರಡ್ತೀವಿ. ಹೊರಡಿ ಸಕಲೇಶ್ಪುರ ಹೋಗಿ ಇಲ್ಲಿಂದ ವಾಪಸ್ ಬೆಂಗಳೂರು ರೀಚ್ ಆಗಬೇಕು. ಸೊ ನೋಡೋಣ, ಇನ್ನೊಂದೆರಡು ಜಾಗ ಹೋಗಬೇಕಾಗಿದೆ. ಲೆಟ್ಸ್ ಸಿ. ಸ್ಟೇಟ್ಯೂನಾಗಿರಿ, ನೋಡ್ತಾ ಇರಿ. ಖಂಡಿತ ಎಕ್ಸ್ಟ್ರೀಮ್ ಮಳೆ ಬರ್ಲಿತ್ತದ. ವಿಸಿಬಿಲಿಟಿ ಅಂದ್ರೆ ಆಲ್ಮೋಸ್ಟ್ 10% ಅಷ್ಟೇ ಅದ ನೋಡಲಿಕ್ಕೆ. ಏನು ಮಾಡಲಿಕ್ಕಾಗಲ್ಲ, ಹೆಂಗೆ ಓಡಿಸ್ಲಿಕ್ಕತ್ತೀವಿ. ಇವರು ಫುಲ್ಲು ಹೆಂಗಿದೆ ಬ್ರೋ ಅಡ್ವೆಂಚರ್ ಡ್ರೈವ್? ಚೆನ್ನಾಗಿದೆ. ಅದು ಸುಸ್ಸು ಹೋಗ್ಬೇಕು, ಎಲ್ಲಿ ಹೋಗೋಣ ಇಲ್ಲ. ನೇಚರ್ ಕಾಲ್ಗೆ ಏನು ಮಾಡೋಕ್ಕಾಗಲ್ಲ. ನೇಚರೇ ಕಾಲಿಂಗ್ ಇದೆ ಆಲ್ರೆಡಿ. ಓಕೆ, ಇನ್ನೊಂದು ಚೂರು ಓಡಿಸೋಣ ಸ್ನೇಹಿತರೆ. ಮುಂದೆ ಹೋಗಿ 4 ಕಿಲೋಮೀಟರ್ ಇದೆ. ಇನ್ನೂ 4.25 ಕಿಲೋಮೀಟ್ರು. ಎಷ್ಟು ನಿಮಿಷ ಬ್ರೋ? 11 ನಿಮಿಷ ತೋರಿಸಿದೆ ಅವಾಗಿಂದ. ಓಕೆ ಫೈನ್. ತಡ್ಕೊಂಡ್ರೆ 11 ನಿಮಿಷ ನೆಮ್ಮದಿ ಸ್ವರ್ಗ ಮೇಲೆಯಾ? ಓಕೆ 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 ಆಮೇಲೆ ಡ್ರೈವ್ ಮುಗಿಸಿ ಸಿಗೋಣ. ಬಿಕಾಸ್ ಸಿಕ್ಕಾಪಟ್ಟೆ ಮಳೆ ರೆಸಾರ್ಟ್ನಾಗ. ಓಕೆ, ಕಾರ್ ಇಲ್ಲೇ ಪಾರ್ಕ್ ಮಾಡಿ ಹೋಗ್ಲಿಕ್ಕತ್ತೀವಿ. ಓಕೆ, ಕುಡಿಯೋಕ್ಕೆಲ್ಲ ಹಿಡಿತೀನಿ ನೋಡ್ರಿ ಮುಂದೆ. ಆಫ್ಟರ್ ಲಾಂಗ್ ಟೈಮ್ ರೆಸಾರ್ಟಿಗೆ ಬಂದಾಯ್ತು ಇವತ್ತು. ಬಿಕಾಸ್ ಆಲ್ಮೋಸ್ಟ್ 2-3 ತಿಂಗಳಾಯ್ತು ಎಲ್ಲೂ ಹೋಗ್ಲಿಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ರೈಡ್ ಆಯ್ತು, ಅದು ಆತಿದ್ದು ಅನ್ಕೋತ ಎಲ್ಲೂ ಹೋಗಿರಲಿಲ್ಲ. ಬಿಜಾಪುರದಾಗಿದ್ದೆ. ಸೊ ಇವತ್ತು ಫೈನಲಿ ಹೊರಗೆ ಬಂದೀನಿ. ಬಿಕಾಸ್ ಇವೇ 3 ವಿಸಿಟ್ ಏನಿತ್ತಲ್ಲ, ಬಂದಾಗ ಇಲ್ಲೇ ಒಂದು ಕಡೆ ರೆಸಾರ್ಟ್ಗೆ ಹೋಗೋಣ ಅಂತಂದ್ರು. ನಮ್ಮ ಕಲೀಗ್ ಅವ್ರದ್ದು ಫ್ರೆಂಡ್ಸ್ ಎಲ್ಲ ಇದ್ರೆ. ಸೊ ಅದಕ್ಕೆ ಅವರು ಇಲ್ಲೇ ಜಾಯ್ನ್ ಆಗಿರಿ, ಮತ್ತು ಯಾಕೆ ರಾತ್ರಿ ಹೊತ್ನಾಗ ಹೋಗೋದು ಅಂಥೇಳಿ ಥಾಟ್ ಲೆಟ್ ಸ್ಟೇ. ಅದಕ್ಕೆ ಬಂದು ಇಲ್ಲಿದ್ದೀವಿ. ಸೊ ಬರ್ರಿ ಒಂದು ಓವರ್ವ್ಯೂ ತೋರಿಸ್ತೀನಿ ರೆಸಾರ್ಟ್ ಹೆಂಗೆ ಅಂಥೇಳಿ. ನೀವೇನಾದರೂ ಮೂಡಿಗೆರೆ ಒಳಗಿದ್ದೀರಿ ಅಂತಂದ್ರೆ ಈ ರೆಸಾರ್ಟ್ನಾಗ ಟ್ರೈ ಮಾಡಿರಿ. ಡಿಸ್ಕ್ರಿಪ್ಷನಾಗ ಡೀಟೇಲ್ಸ್ ಕೊಟ್ಟಿರ್ತೀನಿ, ನೋಡಿರಿ ಹೆಂಗೆ ಅನ್ನಿಸ್ತು ಅಂಥೇಳಿ. ನಿಮಗೇನು ಚಲೋ ಅನ್ನಿಸ್ತು ರೆಸಾರ್ಟ್ ಅಂತಂದ್ರೆ
ಕಾಂಟ್ಯಾಕ್ಟ್ ಮಾಡಿರಿ ಅವರಿಗೆ. ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊರಿ. ಇಲ್ಲೇ ನೋಡಿದಿರಲ್ಲ, ಇಲ್ಲೇ ಸ್ಟೇ ಅವ. ಅಲ್ಲಿ 2 ರೂಮು, ಇದ್ರೊಳಗೆ 2 ರೂಮ್ ಅವ. ಆ್ಯಂಡ್ ಇಲ್ಲಿ ಮಸ್ತ್ ಎಲ್ಲ ಫ್ರೆಂಡ್ಸ್ ಕೂಡಿ ಜಾಲಿ ಪಾರ್ಟಿ ಗೀಟಿ ಮಾಡೋದನ್ನು ಮಾಡ್ಬೋದು. ಆಮೇಲೆ ಇದು ಎಂಟ್ರೆನ್ಸ್ ಇವ್ರದ್ದು. ಆಮೇಲೆ ಅಲ್ಲಿ ಮೇಲೂ ರೆಸ್ಟ್ ರೂಮ್ಸ್ ಅವ, ಅಲ್ಲಿ ಒಳಗೂ ಎಲ್ಲ ಕಡೆ ರೆಸ್ಟ್ ರೂಮ್ ಅವ. ಹೀಗಾಗಿ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಕಡೆ ಬಿಸಿನೀರು ಅವೈಲೇಬಲ್ ಅದಂತ. ಬರ್ರಿ ಹೋಗಿ ನೋಡಿ, ಡೈನಿಂಗ್ ಏರಿಯಾ ತೋರಿಸಿನಂತ ಬರ್ರಿ. ಬಟ್ ಮಳೆ ಮಾತ್ರ ಹೇವಿ ಹೊಡಿಲಿಕ್ಕತ್ತದ, ಏನೂ ಆಪ್ಷನ್ ಇಲ್ಲ ಮಳೆಗೆ. ಬಟ್ ವ್ಯೂ ಮಾತ್ರ ಅಲ್ಟಿಮೇಟ್. ಎಲ್ಲ ಫ್ರೆಂಡ್ಸ್ ಜೊತೆ ಇಲ್ಲಿ ಬಂದಿದ್ದರೆ ಅದೊಂದು ಮಜಾನೇ ಬೇರೆ ಇರ್ತದೆ. ಇದು ನೋಡ್ರಿ ನಮ್ಮ ಕಾರ್ ಇಲ್ಲಿ ನಿಂದ್ರಿಸಿ ತಂದು ನೋಡ್ರಿ, ವ್ಯೂ ಈ ಥರ ಅದ ಡೈನಿಂಗ್ ರೂಮ್ದು. ಸೊ ಒಳ್ಳೆ ಫ್ರೆಂಡ್ ಜೊತೆ ಅಂದರೆ ಜಾಲಿ ಮಾಡ್ತಾ ಫುಲ್ ಹರಟಿ ಹೊಡ್ಕೊತ ಪಾರ್ಟಿ ಗೀಟಿ ಮಾಡೋರು ಇದ್ರಿ ಅಂತಂದ್ರೆ, ಇಲ್ಲಾಂತಾರೆ ಏನಾರು ಪ್ಲ್ಯಾನ್ ಮಾಡಿದ್ರಿ ಅಂದ್ರೆ ಫ್ಯಾಮ್ಲಿ ಜೊತೆ ಫ್ರೆಂಡ್ ಜೊತೆ ಎಲ್ಲ ಬಂದಿಲ್ಲ ಎಂಜಾಯ್ ಮಾಡ್ಬೋದು. ಸೊ ನೋಡಿರಿ, ನೀವೇನಾದರೂ ಪ್ಲ್ಯಾನ್ ಮಾಡಂಗಿದ್ರೆ ಪ್ಲ್ಯಾನ್ ಮಾಡಿರಿ. ಓಕೆ, ಸೊ ಅದು ಓವರಾಲ್ ಇಟ್ಸ್ ಗುಡ್. ಓ ಮೈ ಗಾಡ್, ಗಾಡಿನ ಪಲ್ಟಿ ಹೊಡೆದಿದೆ. ಶೇಟ್ ಏನು ಬೈ, ಹೊಸ ಕಾರು. ಹಾಸನ್ ರೋಡಲ್ಲಿ ಹೆವಿ ಆಕ್ಸಿಡೆಂಟ್. ನಿಂತ್ಕೊಂಡಲ್ಲಿ ಗಾಡಿ ಓಡಿಸ್ಬಿಟ್ರಪ್ಪ, ಕಾರೆಲ್ಲ ಓಡಿಸಿದ್ರೆ ಇದೆ. ಹೋಪ್ ಏನು ಆಗಿರಲ್ಲ ಅನ್ಕೋತೀನಿ. ಗಾಡಿ ಫುಲ್ಲು ಟಾಪಲ್ ಆಗಿಬಿಟ್ಟಿದೆ. ಇಲ್ಲಿವರೆಗೂ ಪಾರ್ಟ್ಸ್ ಬಿದ್ದಿದೆ ಇದು. ಸೊ ಬ್ರ್ಯಾಂಡ್ ನ್ಯೂ ಕಾರ್ ಇದು. ಸೊ ಯಾರಿಗೇನಾಗಿರಲ್ಲ ಬೈ, ಏನಾಗಿರಲ್ಲ. ನೋಡ್ರಿ ಹೊಸ ಕಾರು ಪಾಪ, ಏನೋ ರೋಡಲ್ಲಿ ಬರುತ್ತೆ. ಆ ಕಡೆಯಿಂದ ಬರ್ತಿದ್ರಂತ ಹಂಗೆ. ಈ ಕಡೆ ಹಾಸನ ಹೋಗೋ ರೋಡಿಗೆ ಬರಬೇಕಾದ್ರೆ ಯಾರೋ ಟಚ್ ಮಾಡಿದ್ದಾರೆ. ಯಾರೋ ಲೇಡೀಸಾ? ಹುಷಾರಾಗಿ ಓಡಿಸ್ಬೇಕಪ್ಪ. ಲೈಟ್ ಟಚ್ ಆಗಿದೆ ಅಷ್ಟೇ, ಲೈಟ್ ಟಚ್ ಆದ್ರೆ ಗಾಡಿ ಪಲ್ಟಿ ಆಗಿರೋದು. ಅದೇ ನೋಡಿ, ಇಲ್ಲಿ ಸೈಡಿಗೆಲ್ಲ ಹೊಡೆದ ಅನ್ಸುತ್ತೆ. ಇದು ಒಳಗೆ ಹೋಗಲ್ಲ. ಹಾಂ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಕೆಂಗೇರಿ ಬಂದಾತ, ಬೆಂಗಳೂರು ಆ್ಯಸ್ ಯೂಶುವಲ್ ಟ್ರಾಫಿಕ್ ಸ್ಟಾರ್ಟ್ ಆತ. ಸೊ ಶ್ರೀಧರ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಪಾಪ ಅವ್ರು ಟೈಮ್ ಮಾಡ್ಕೊಂಡು ಗಾಡಿ ಕೊಟ್ರೆ, ಹಿಂಗಾಗಿ ನಮ್ಮದೆಲ್ಲ 3 ದೇವ್ರ ದರ್ಶನ ಆತ. ಅದರಿಂದ ಅವ್ರಿಗೂ ಚಲೋ ಆಗಲಿ, ನಮಗೂ ಚಲೋ ಆಗಲಿ. ಆದರೆ ಇವ್ರ ಪೇಷನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಐತೆ ಗಾಡಿ ಓಡಿಸೋ ವಿಚಾರದಾಗ. ಏನು ಪೇಷನ್ಸ್ ಅಪ್ಪ ಅಂತಂದ್ರೆ, 80 ಸ್ಪೀಡ್ನಾಗ ಗಾಡಿ ಓಡಿಸೋದು ಭಾಳ ತಾಳ್ಮೆ ಬೇಕು. ಅದು ಹೈವೇದಾಗ ಅವ್ರಂತೂ ಎಲ್ಲೆಲ್ಲೋ ಟೂರಿಂಗ್ ಮಾಡ್ಯಾರ, ಗೊತ್ತಿಲ್ಲ ಎಲ್ಲ ಎಷ್ಟು ಅಡ್ಡಾಡ್ತಾರೆ ಅಂತೇಳಿ. ಬಟ್ 80 ಸ್ಪೀಡ್ನಾಗ ಕರ್ಕೊಂಡೋಗಿ ಅದು ಕಸ್ಟಮರ್ಗೂ ನೀವು ಸೇಮ್ ಮೈಂಡ್ ಸೆಟ್ ಇಟ್ಕೊಂಡು ಡ್ರೈವ್ ಮಾಡೋದು ಇಟ್ಸ್ ರಿಯಲಿ ಬಿಗ್ ಥಿಂಗ್. ಎಲ್ಲ ಎಲ್ಲೋ ಬೋರ್ಡ್ ಡ್ರೈವರ್ಸ್ಗಳಿಗೆ ಯಾರ್ಯಾರು ಸ್ಪೆಷಲಿ ಸ್ಪೀಡ್ ಲಾಕ್ ಮೇಂಟೈನ್ ಮಾಡಿ ಸೇಫಾಗಿ ಕರ್ಕೊಂಡು ಬರ್ತಿರಲ್ಲ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸರ್ವಿಸ್ ಕೊಡ್ತಾಯಿರ್ರಿ. ಆ್ಯಂಡ್ ಶ್ರೀಧರ್ ಅವರು ನಮ್ಮ ಊರದವ್ರೆ, ಬಿಜಾಪುರದವ್ರೆ. ಹಿಂಗಾಗಿ ಅವ್ರದ್ದು ಎಕ್ಸ್ಪೀರಿಯನ್ಸ್, ವಯಸ್ಸು ಕಡಿಮೆ ಇದೆ, ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಆಗ್ಯದ ಅವ್ರದ್ದು. ಸೊ ದಿಸ್ ಈಸ್ ಆಲ್ ಅಬೌಟ್ ನಮ್ದು ಬೆಂಗಳೂರಿಂದ ಧರ್ಮಸ್ಥಳ ಹೋಗಿ ವಾಪಸ್ ಬಂದರೆ. ಯಾರು ಹೊಸ ಲಾಗ್ ನೋಡಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲೇ ಕ್ಲೋಸ್ ಮಾಡುವ ಸ್ನೇಹಿತರೆ. ಎಲ್ರಿಗೂ ಟಾಡಾ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಲಾಗ್. ಬಾಯ್.